ಗಿಫ್ಟಾ? ಇವರೊಬ್ಬರೇ ಖರ್ಚು ಮಾಡಿ ತಂದಿರೋದು. ಅಕ್ಕ ಇದು ಓಪನ್ ಮಾಡಿದ್ರೆ ರೆಡಿ ಇರುತ್ತೆ. ನೋಡಿ ತುಂಬಾ ಖುಷಿ ಪಡ್ತೀರಾ. ನೀವೇ ಓಪನ್ ಮಾಡ್ಬೇಕು. ಇವ್ನು ಏನು ಸ್ಟ್ರೈಟ್ ಆಗಿ ಹೇಳಲ್ಲ. ಏನಿಲ್ಲ ನೀವೇನು ಲವ್ ಲೆಟರ್ ತಂದಿದ್ದೀರಾ ಸರ್? ಹಾಗೇನೆ ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಪೈ ಸಿನಿಮಾಸ್ ಅವ್ರು ಮಾಡ್ತಿದ್ದಾರೆ. ಸೊ ಈ ಚಿತ್ರದ ಒಂದು ಡಿಸ್ಟ್ರಿಬ್ಯೂಷನ್ ಅವರು ಆ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಥ್ಯಾಂಕ್ ಯು ಪೈ ಸರ್. ಒಂದು ಓಲೆ 2 ಜೋಡಿಯನ್ನ ತಗೊಂಬಂದ್ ಮೇಡಮ್ ನನಗೇನು ಬೇಜಾರಿಲ್ಲ. ನೀವು ನನಗೆ ಅದು ಗೋಲ್ಡ್ ಮೈಕ್ ಕೊಡ್ತಿದ್ದೀರಲ್ವಾ, ಇದೇ ಲಡ್ಡು ಮೇಡಮ್. ಈ ತರ ಓಲೆಗಳಿಗೆಲ್ಲ ಅಷ್ಟೇನಾ ಮೇಡಮ್? ಮೈಕಿಗೆ ಒಂದು ಸುಮಾರು ಗ್ರಾಮ್ ಬೇಕಾಗತ್ತೆ. ಬಟ್ ಇದು ಡೂಪ್ಲಿಕೇಟ್ ರೋಲ್ಗಳು ಇದೆಲ್ಲ ನಾನು ಕನ್ಸಿಡರ್. ಬಟ್ ಸೋ ಸ್ವೀಟ್ ಆಫ್ ಯು ಕಣೋ. ಹೌ ಸ್ವೀಟ್. ಥ್ಯಾಂಕ್ ಯು. ಒಂದು ಇವಾಗ ಇದನ್ನ ನಮ್ಮ ಅಮ್ಮ ನೋಡುತ್ತೆ, ತುಂಬಾ ಖುಷಿ ಪಡುತ್ತೆ ಅಂತ ನಾನು ನಂಬಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಇವಾಗ ನಿಮಗೋಸ್ಕರ ಒಂದು ಡೈಲಾಗ್ ಕೊಟ್ಬಿಟ್ಟು ನಾನು ಸೀದಾ ಕೆಳಗಡೆ ಹೋಗ್ತೀನಿ. ಆರಾಮಾಗಿ ನಾನಲ್ಲಿ ನಿಂತ್ಕೊಂಡು ನಿಮ್ಮ ತಮ್ಮನಾಗಿ, ಒಬ್ಬ ಕನ್ನಡಿಗನಾಗಿ, ಕನ್ನಡ ಚಿತ್ರಪ್ರೇಮಿಯಾಗಿ ಟ್ರೈಲರ್ನು ನೋಡ್ತೀನಿ, ನಿಮ್ಮ ನಗುನು ನೋಡ್ತೀನಿ, ನಮ್ಮ ಕನ್ನಡಿಗರ ಪವರು ನೋಡ್ತೀನಿ. ಸಿನಿಮಾ ರಿಲೀಸ್ ಆಗ್ತಿದೆ 3ನೇ ತಾರೀಕು. ಬನ್ನಿ, ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಐ ಲವ್ ಯು ಅಮ್ಮ. ಅಕ್ಕ ಇವನು ಡೈಲಾಗ್ ಹೇಳ್ತೀನಿ ಅಂತ ಅಂದ. ಅದೇನ್ ಡೈಲಾಗ್ ಹೇಳಿದ್ನು? ಇವನು ಡೈಲಾಗ್ ಹೇಳ್ತೀನಿ ಅಂತ ತಾನೇ ಬಂದಿದ್ದು. ನವರಸನ್ ಕರ್ಕೊಂಡೋಗಿ ನೀವು ಯಶ್ನ. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್. ಬಾ ನೀನು. ಸೂರ್ಯ ಇರ್ತಾನೆ ಟಾಪಲ್ಲಿ, ನಮ್ಮ ಅಕ್ಕ ಇರ್ತಾನೆ ನಮ್ಮ ಮನಸ್ಸಲ್ಲಿ. ಯಶ್ ಇರ್ತಾನೆ ಚೇರ್ ಮೇಲೆ, ಸೂರ್ಯ ಇರ್ತಾನೆ ಟಾಪ್ ಅಲ್ಲಿ, ನಮ್ಮ ಅಕ್ಕ ಇರ್ತಾರೆ ಮನ್ಸಲ್ಲಿ, ಯಶ್ ಇರ್ತಾರೆ ಸ್ಟೇಜ್ ಕೆಳಗಡೆಯಲ್ಲಿ. ನಾನು ಸಾಕು. ಥ್ಯಾಂಕ್ ಯು. ಹಾಯ್ ಅಮ್ಮ. ಇವನ್ನ ದಯವಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಡಿ.